ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 6 ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯದ ರಿವಿಷನ್. ಒಟ್ಟು ಅಂಕಗಳು 6, ಒಟ್ಟು ಪ್ರಶ್ನೆಗಳು 3, 1 ಅಂಕದ 1, 2 ಅಂಕದ 1, 3 ಅಂಕದ 1 ಪ್ರಶ್ನೆಗಳು. ಚಿತ್ರ ಮತ್ತು ಭಾಗಗಳನ್ನು ಗುರುತಿಸುವುದು. 1. ಮಾನವನ ಮೆದುಳು. ಮಾನವನ ಮೆದುಳಿನ ಚಿತ್ರ ಮತ್ತು ಭಾಗಗಳು. ಚಿತ್ರ ಆಧಾರಿತ ಪ್ರಶ್ನೆಗಳು. ಪರಾವರ್ತಿತ ಚಾಪದ ಚಿತ್ರ. ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ. ಇದರ ಸಾಮಾನ್ಯ ಕಾರ್ಯವೇನು? ಎ ಮತ್ತು ಬಿ ಎಂದು ಗುರುತಿಸುವ ಭಾಗಗಳ ಕಾರ್ಯವನ್ನು ತಿಳಿಸಿ. ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿದೆ, ಏಕೆ? ಇದು ಪರಾವರ್ತಿತ ಚಾಪ ತೋರಿಸುವ ಚಿತ್ರ. ಇದು ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆ ತೋರುತ್ತದೆ. ಎ ಭಾಗ ಜ್ಞಾನವಾಹಿನರ. ಇದು ಸಂದೇಶಗಳನ್ನು ಗ್ರಾಹಕಗಳಿಂದ ಸ್ವೀಕರಿಸಿ ಮೆದುಳು ಬಳ್ಳಿಗೆ ಸಾಗಿಸುತ್ತದೆ. ಬಿ ಭಾಗ ಕಾರ್ಯನಿರ್ವಾಹಕ ಘಟಕ. ಇದು ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆ ತೋರುತ್ತದೆ. ಪ್ರಾಣಿಗಳಲ್ಲಿ ಪ್ರಚೋದನೆಗಳು ಮೆದುಳಿನ ಆಲೋಚನಾ ಭಾಗದಲ್ಲಿ ಪರಿಷ್ಕರಿಸಿ ಪ್ರತಿಕ್ರಿಯಿಸಲ್ಪಡುತ್ತದೆ. ಇದು ನಿಧಾನವಾದ ಕ್ರಿಯೆಯಾಗಿದೆ. ಕೆಲವು ಪ್ರಚೋದನೆಗಳಿಗೆ ಶೀಘ್ರವಾಗಿ ಪ್ರತಿಕ್ರಿಯಿಸಬೇಕಾಗಿರುವುದರಿಂದ ಹೆಚ್ಚು ಸಂಕೀರ್ಣ ಪ್ರಾಣಿಗಳಲ್ಲಿ ಈ ವಿಧಾನ ವಿಕಾಸಗೊಂಡಿದೆ. ಚಿತ್ರ ಆಧಾರಿತ ಪ್ರಶ್ನೆಗಳು. 2. ದ್ಯುತಿ ಅನುವರ್ತನೆ. ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಲ ಕೋಣೆಯಲ್ಲಿ ಇಡಲಾಗಿದೆ. ಉರಿಯುತ್ತಿರುವ ಮೇಣದ ಬತ್ತಿ ಅಥವಾ ಸೂರ್ಯನ ಬೆಳಕನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇಡಲಾಗುತ್ತದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆಗೆ ಬಾಗುತ್ತದೆ. ಇದು ದ್ಯುತಿ ಅನುವರ್ತನೆಯಾಗಿದೆ. ಗುರುತ್ವಾನುವರ್ತನೆ. ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ ಧನ ಗುರುತ್ವಾನುವರ್ತನೆ. ಕಾಂಡಗಳ ಬೆಳವಣಿಗೆ ಋಣ ಗುರುತ್ವಾನುವರ್ತನೆ. ನರಕೋಶ. ನರಕೋಶದಲ್ಲಿ ವಿದ್ಯುತ್ ಆವೇಗವು ಚಲಿಸುವ ಸರಿಯಾದ ಮಾರ್ಗ ಡೆಂಡ್ರೈಟ್, ಕೋಶಕಾಯ, ಆಕ್ಸಾನ್, ನರತುದಿ. ಮಾನವರಲ್ಲಿ ಹಾರ್ಮೋನುಗಳು, ಅವುಗಳನ್ನು ಸ್ರವಿಸುವ ಗ್ರಂಥಿಗಳು. ಹಾರ್ಮೋನುಗಳ ಕಾರ್ಯಗಳು. ಹಾರ್ಮೋನ್. ಪಿಟ್ಯುಟರಿ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಬೆಳವಣಿಗೆ ಹಾರ್ಮೋನ್. ಇದರ ಕಾರ್ಯ ಎಲ್ಲಾ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಥೈರಾಯ್ಡ್ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್. ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯ ವೇಗವನ್ನು ನಿಯಂತ್ರಿಸುವುದು. ಮೇದೋಜೀರಕ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಇನ್ಸುಲಿನ್ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ವೃಷಣಗಳು ಸ್ರವಿಸುವ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಗಂಡು ಸಂತಾನೋತ್ಪತ್ತಿಯ ಅಂಗಗಳ ಬೆಳವಣಿಗೆ ಲಕ್ಷಣಗಳನ್ನು ನಿಯಂತ್ರಿಸುತ್ತದೆ. ಅಂಡಾಶಯ ಸ್ರವಿಸುವ ಹಾರ್ಮೋನ್ ಈಸ್ಟ್ರೋಜನ್ ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳ ಬೆಳವಣಿಗೆ ಋತುಚಕ್ರದ ನಿಯಂತ್ರಣ. ಅಡ್ರಿನಲ್ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಅಡ್ರಿನಲಿನ್ ಭಯ, ಕೋಪ, ಒತ್ತಡ. ಪ್ರಾಣಿಯ ದೇಹವು ತುರ್ತು ಪರಿಸ್ಥಿತಿ ಎದುರಿಸಲು ಸ್ಥಿರವಾಗುವಂತೆ ಮಾಡುತ್ತದೆ. ಸಸ್ಯ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು. ಆಕ್ಸಿನ್ ಸಸ್ಯದ ಮೊಗ್ಗಿನ ತುದಿ ಮತ್ತು ಬೇರಿನ ತುದಿಗಳಲ್ಲಿ ಕಂಡುಬರುತ್ತದೆ. ಸಸ್ಯಗಳ ಉದ್ದು ಬೆಳೆಯಲು ಪ್ರಚೋದನೆ ನೀಡುತ್ತವೆ. ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆ. ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ. ಹಣ್ಣು ಮತ್ತು ಬೀಜಗಳಂತ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಆಬ್ಸಿಸಿಕ್ ಆಮ್ಲ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನ್ ಆಗಿದೆ. ವಿವರಿಸುವುದು. ನರಕೋಶದ ರಚನೆ. ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಈ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟುಮಾಡುತ್ತದೆ. ಇದು ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ. ಈ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ನಂತರ ಆಕ್ಸಾನ್ನ ಉದ್ದಕ್ಕೂ ಅದರ ತುದಿಯವರೆಗೂ ಚಲಿಸುತ್ತದೆ. ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತದೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸುತ್ತದೆ. ಸಂಸರ್ಗ ಎಂದರೆ ಒಂದು ನರಕೋಶದ ನರತುದಿ ಆಕ್ಸಾನ್ ತುದಿ ಇನ್ನೊಂದು ನರಕೋಶದ ಡೆಂಡ್ರೈಟ್ಗಳ ನಡುವಿನ ಸಂಬಂಧವಾಗಿದೆ. ಪರಾವರ್ತಿತ ಚಾಪ. ಪರಾವರ್ತಿತ ಕ್ರಿಯೆ ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆ. ಉದಾಹರಣೆ, ಬೆಂಕಿಯ ಜ್ವಾಲೆಯಿಂದ ನಾವು ನಮ್ಮ ಕೈಯನ್ನು ನಮಗರಿವಿಲ್ಲದೆ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ. ಪರಾವರ್ತಿತ ಚಾಪ ಜ್ಞಾನವಾಹಿನರ ಮತ್ತು ಕ್ರಿಯಾವಾಹಿನರಗಳ ಮಧ್ಯೆ ಉಂಟಾಗುವ ಸಂಪರ್ಕ. ಇದು ಮೆದುಳು ಬಳ್ಳಿಯಲ್ಲಿ ಉಂಟಾಗುತ್ತದೆ. ಚರ್ಮದ ಗ್ರಾಹಕ ಕೋಶಗಳು ಪ್ರಚೋದನೆ ಸ್ವೀಕರಿಸುತ್ತವೆ. ಜ್ಞಾನವಾಹಿನರದ ಮೂಲಕ ಮೆದುಳು ಬಳ್ಳಿಯನ್ನು ತಲುಪುತ್ತವೆ.
ಮಿದುಳು ಬಳ್ಳಿಯಲ್ಲಿನ ಸಂಪರ್ಕ ಕಲ್ಪಿಸುವ ಕೋಶವು ಸಂದೇಶವನ್ನು ಕ್ರಿಯಾವಾಹಿ ನರಕ್ಕೆ ವರ್ಗಾಯಿಸುತ್ತದೆ. ಕ್ರಿಯಾವಾಹಿ ನರವು ಈ ಸಂದೇಶವನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ತಲುಪಿಸುತ್ತದೆ. ಆಗ ನಾವು ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ಗ್ರಾಹಕ, ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಬೆಳವಣಿಗೆ ಹಾರ್ಮೋನ್ ಇನ್ಸುಲಿನ್ ಕಡಿಮೆ ಸ್ರವಿಕೆ. ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ಬೆಳವಣಿಗೆ ಹಾರ್ಮೋನ್ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್ ಇನ್ಸುಲಿನ್. ಸ್ಪರ್ಶದ ಪ್ರಚೋದನೆಗೆ ಮುಟ್ಟಿದರೆ ಮುನಿ ಸಸ್ಯದ ಪ್ರತಿಕ್ರಿಯೆ. ಸ್ಪರ್ಶಕ್ಕೆ ಒಳಗಾದ ಎಲೆಗಳು ಚಲನೆಗೆ ವಿದ್ಯುತ್ ರಾಸಾಯನಿಕ ಆವೇಗಗಳನ್ನು ಬಳಸುತ್ತವೆ. ಈ ಚಲನೆಗಾಗಿ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ. ಈ ಪರಿಣಾಮದಿಂದಾಗಿ ಜೀವಕೋಶಗಳು ಉಬ್ಬುವ ಅಥವಾ ಮುದುಡುವ ಮೂಲಕ ಎಲೆಯ ಆಕಾರವನ್ನು ಬದಲಿಸುತ್ತವೆ. ಮಾನವನ ಮಿದುಳು ಭಾಗಗಳು ಮತ್ತು ಕಾರ್ಯಗಳು. ಕೇಂದ್ರ ನರವಿವ ಮಿದುಳು ಮತ್ತು ಮಿದುಳು ಬಳ್ಳಿ. ಮುಮ್ಮೆದುಳು ಆಲೋಚನೆಯ ಭಾಗ, ದೃಷ್ಟಿ, ಐಚ್ಛಿಕ ಸ್ನಾಯುಗಳ ನಿಯಂತ್ರಣ. ಮಹಾಮಸ್ತಿಷ್ಕ ಮೆದುಳಿನ ದೊಡ್ಡ ಭಾಗ, ಆಲೋಚನೆಯ ಭಾಗ, ವಾಸನೆ, ದೃಷ್ಟಿ, ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ, ಕಲ್ಪನೆ. ಡಯನ್ಸೆಫ್ಲಾನ್ ಥಾಲಮಸ್ ಜ್ಞಾನೇಂದ್ರಿಯದಿಂದ ಮೆದುಳಿಗೆ ಮಾಹಿತಿ. ಹೈಪೋಥಾಲಮಸ್ ದೇಹದ ಉಷ್ಣತೆ, ನೀರಿನ ಸಮತೋಲನ, ನಿದ್ರೆ, ಹಸಿವು. ಮಧ್ಯದ ಮೆದುಳು ಮುಮ್ಮೆದುಳು ಮತ್ತು ಹಿಮ್ಮೆದುಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಹಿಮ್ಮೆದುಳು ಇದು ಅನೈಚ್ಛಿಕ ಸ್ನಾಯುಗಳ ನಿಯಂತ್ರಣ ಮಾಡುತ್ತದೆ. ಅನುಮಸ್ತಿಷ್ಕ ಮೆದುಳಿನ ಅತ್ಯಂತ ದೊಡ್ಡದ ಎರಡನೇ ಭಾಗ, ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನ ಕಾಪಾಡುತ್ತದೆ. ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ. ಪಾನ್ಸ್ ಆರಾಗಿಯುವುದು, ಮುಖದ ಭಾವ, ಉಸಿರಾಟ. ಮೆಡುಲ್ಲಾ ಆಬ್ಲಾಂಗೇಟ ಬಾಯಿಯಲ್ಲಿ ನೀರು, ರಕ್ತದ ಒತ್ತಡ, ವಾಂತಿ, ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ. ಸ್ವಯಂ ನಿಯಂತ್ರಿತ ನರವಿವ ಅನುವೇದನ ಕಣ್ಣಿನ ಪಾಪೆ ವಿಶಾಲವಾಗುವುದು. ಪ್ಯಾರಾನುವೇದನ ಕಣ್ಣಿನ ಪಾಪೆ ಸಂಕುಚನ. ಪರಿಧಿ ನರವಿವದಲ್ಲಿ ಮೆದುಳು ನರಗಳು 12 ಜೊತೆ, ಮೆದುಳು ಬಳ್ಳಿಯ ನರಗಳು 31 ಜೊತೆ. ನರಕೋಶದ ರಚನೆ ಮತ್ತು ಕಾರ್ಯಗಳು. ಸಂಸರ್ಗ. ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಈ ಮಾಹಿತಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಇದು ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ. ಈ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ನಂತರ ಆಕ್ಸಾನ್ನ ಉದ್ದಕ್ಕೂ ಅದರ ತುದಿಯವರೆಗೂ ಚಲಿಸುತ್ತದೆ. ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸುತ್ತದೆ. ಸಂಸರ್ಗ ಒಂದು ನರಕೋಶದ ನರತುದಿ ಆಕ್ಸಾನ್ ತುದಿ, ಇನ್ನೊಂದು ನರಕೋಶದ ಡೆಂಡ್ರೈಟ್ಗಳ ನಡುವಿನ ಸಂಬಂಧವನ್ನು ಸಂಸರ್ಗ ಎನ್ನುವರು. ಪರಾಗರೇಣುವಿನ ಮೊಳಕೆಯನ್ನು ಶಲಾಕಾಗ್ರದ ಮೇಲೆ ಅನುವರ್ತನೆಯೊಂದಿಗೆ ವಿಶ್ಲೇಷಿಸಿ. ರಾಸಾಯನಿಕ ಅನುವರ್ತನೆ. ಅನುವರ್ತನೆ ಚಲನೆಯ ಬೆಳವಣಿಗೆ ಅವಲಂಬನೆಯಾಗಿದೆ, ನಿರ್ದಿಷ್ಟ ದಿಕ್ಕಿನ ಕಡೆಗೆ ಚಲಿಸುತ್ತದೆ. ಸ್ವತಂತ್ರ ಅಥವಾ ಅಂತರೊತ್ತಡ ಚಲನೆಯ ಬೆಳವಣಿಗೆಯ ಮೇಲೆ ಅವಲಂಬನೆಯಾಗಿಲ್ಲ. ಅನುವರ್ತನ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ, ಗುರುತ್ವಾನುವರ್ತನೆ, ರಾಸಾಯನಿಕ ಅನುವರ್ತನೆ. ಸ್ವತಂತ್ರ ಅಥವಾ ಅಂತರೊತ್ತಡ ಚಲನೆಯಲ್ಲಿ ಉದಾಹರಣೆ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಮುಟ್ಟಿದಾಗ ಅವು ಮಡಚಿಕೊಳ್ಳುತ್ತವೆ. ಇದು ನಿರ್ದಿಷ್ಟ ದಿಕ್ಕಿನೆಡೆಗೆ ಚಲಿಸುವುದಿಲ್ಲ. ದ್ವಿತೀಯ ಅನುವರ್ತನೆ ಕಾಂಡಗಳು ಬೆಳಕಿನ ಕಡೆಗೆ, ಬೇರುಗಳು ಬೆಳಕಿನಿಂದ ದೂರ. ಗುರುತ್ವಾನುವರ್ತನೆ ಚಿಗುರು ಮೇಲ್ಮುಖ, ಬೇರು ಕೆಳಮುಖ. ರಾಸಾಯನಿಕ ಅನುವರ್ತನೆ ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ. ಇದು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆಯಾಗಿದೆ. ಧನ್ಯವಾದಗಳು.